ಕೂಸ್ನೂರಲ್ಲಿ ಒಂದು ತೋಟಕ್ಕೆ ನಾವು ಏನು ಮಾಡಿದ್ದೇವೆ, ನಮ್ಮ ಸ್ಟಿಮ್ರಿಜ್ ಬಯೋಫಿಟ್ ಫುಡ್ ಅಂತ ಸ್ಪ್ರೇ ಮಾಡೋಕ್ಕೆ ಬಂದಿದ್ದೇವೆ. ಅಲ್ಲಿ ರೈತರು ನಿಮ್ಮ ಹೆಸರು ಹೇಳ್ರಿ? ಬಸವರಾಜ್ ಚಂದ್ರಪ್ಪ ಹಡಗಲಿ ಅವ್ರ ತೋಟಕ್ಕೆ ಬಂದಿದ್ದಿರೋದು. ಆಲ್ರೆಡಿ ಇದರಲ್ಲಿ ಹೆಂಗಿದೆ ಅಂದ್ರೆ, ಆಲ್ರೆಡಿ ನಮ್ಮ ರ್ಯಾಪಪ್ಪನ್ನು ಡ್ರೆಂಚ್ ಮಾಡಿದ್ದೇವೆ ನಾವು. ಆಲ್ರೆಡಿ ರ್ಯಾಪಪ್ ಡ್ರೆಂಚ್ ಮಾಡೋದ್ರಿಂದ ಆಲ್ರೆಡಿ ಹೊಂಬಾಳೆ ನೀಟಾಗಿ ಕಿತ್ತಿದೆ ಸರ್. ಅನಂತರ ಗ್ರೀನಿಶ್ ಆಗಿದೆ. ಆದರೆ ಇದರಲ್ಲಿ ಏನಿದೆ ಅಂದರೆ ಇನ್ನು ಎಲೆಚುಕ್ಕಿ, ಕರಿ ಕಾಡ್ಗಿ, ಅನಂತರ ಕೆಂಜ್ಗ ಇವೆಲ್ಲ ಇದಾವೆ ಸರ್. ಅದಕ್ಕೆ ತಳಿ ನಾವೀಗ ಸ್ಪ್ರೇ ಹೊಡಿಸ್ತಾ ಇದ್ದೀವಿ. ಪ್ರತಿಯೊಂದು ತೋಟನೂ ಸ್ಪ್ರೇ ಹೊಡಿಸ್ತಾ ಇದ್ದೀವಿ. ನೋಡ್ಬೋದು ನಮ್ಮ ರ್ಯಾಪಪ್ಪು ಮತ್ತು ಎಂಟಿಗೆ ಕೊಟ್ಟ ನಂತರ ಗಿಡ ಹೆಂಗೆ ಇದೆ ನೋಡಿರಿ, ಹೊಂಬಾಳೆ ಹೆಂಗೆ ಬಿಟ್ಟಿದೆ. ಹಾಗೆ ಬಿಟ್ಟು ಬಿಟ್ಟಿದ್ದಾರೆ. ಈ ಥರ ನಾವು ಹೋಗ್ತೀವಿ ನೋಡ್ಬೋದು. ಪ್ರತಿಯೊಬ್ಬ ರೈತರು ನಮ್ಮ ಪೋರ್ಟ್ನ ಬಳಸಿ ಅತ್ಯುತ್ತಮ ಒಳ್ಳೆಯ ಇಳುವರಿನ ತಗೊಳ್ಳೋಣ. ಪ್ರತಿಯೊಬ್ಬ ರೈತರು ಒಳ್ಳೆಯ ಇಳುವರಿ ತಗೋಬೇಕು. ಜೈ ಹಿಂದ್.